ದೇವಲಾಪುರ ಹೋಬಳಿ ಯುವ ಮುಖಂಡರಾದ ರಂಜಿತ್ ದಂಡಿಗನಹಳ್ಳಿ, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಆಂಧ್ರಹಳ್ಳಿ ಅನಿಲ್ ಬಿಂಡಿಗನವಿಲೆ, ಮೋಹನ್ ದಂಡಿಗಹಳ್ಳಿ, ಅನಂತ ಬಿಂಡೇನಹಳ್ಳಿ, ಮುತ್ತುರಾಜ್ ಉಳ್ಳೇನಹಳ್ಳಿ ಇವರುಗಳ ನೇತೃತ್ವದಲ್ಲಿ ದೇವಲಾಪುರ ಚಲುವರಾಯಸ್ವಾಮಿ ಕ್ರಿಕೆಟರ್ಸ್ ವತಿಯಿಂದ 28-2-2026 ರಿಂದ 1-3-2026 ಕ್ರಿಕೆಟ್ ಟೂರ್ನಿಮೆಂಟ್ ನಡೆಯುತ್ತಿದ್ದು, ಇದರ ಅಂಗವಾಗಿ ಇಂದು ಜರ್ಸಿ ಹಾಗೂ ಕಪ್ ಅನಾವರಣ ಕಾರ್ಯಕ್ರಮ ನಾಗಮಂಗಲ ಪಟ್ಟಣದ ಪವಿತ್ರ ಪ್ಯಾರಡೈಸ್ ಸಭಾ ಭವನದಲ್ಲಿ ನಡೆಸಲಾಯಿತು. ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆಯಿಂದ ಹಾಗೆ ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾದ ಶ್ರೀ ಎನ್ ಚಲುವರಾಯಸ್ವಾಮಿ, ಮಾನ್ಯ ಕೃಷಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಜರ್ಸಿ ಮತ್ತು ನೂತನ ಕಪ್ ಅನಾವರಣಗೊಳಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿ ತಂಡದ ನಾಯಕರಿಗೆ ಜರ್ಸಿಯನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಯುವಕರಲ್ಲಿ ಕ್ರೀಡೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಅದರಲ್ಲೂ ಕೂಡ ಕ್ರಿಕೆಟ್ ಎಂದರೆ ಯುವಕರಿಗೆ ಅಚ್ಚುಮೆಚ್ಚು. ಎಲ್ಲರಿಗೂ ಕೂಡ ಶುಭ ಕೋರುವೆ. ತಾಲೂಕು ಮಟ್ಟದ ಒಂದು ಬೃಹತ್ ಕ್ರಿಕೆಟ್ ಟೂರ್ನಿಮೆಂಟ್ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಎಲ್ಲ ರೀತಿಯ ಸಹಕಾರವನ್ನು ಕ್ರೀಡೆಗೆ ನೀಡುತ್ತೇನೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಯುವಕರನ್ನು ಉರಿದುಂಬಿಸಿ ಮಾತನಾಡಿದರು. ದೇವಲಾಪುರ ಕ್ರಿಕೆಟ್ ದೇವಲಾಪುರ CRS ಕಪ್ ಅನ್ನ ಇಟ್ಟು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಟೂರ್ನಿಮೆಂಟು ಯಶಸ್ವಿಯಾಗಿ ಮೊನ್ನೆ ನಾನು ವಿಡಿಯೋ ಇದ್ರ ಮೂಲಕನೂ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಈ 28ನೇ ತಾರೀಕು ಇಲ್ಲದೆ ಇರೋದ್ರಿಂದ ಎಲ್ಲ ವೇದಿಕೆಯಲ್ಲಿರೋ ಲೀಡರ್ಗಳೆಲ್ಲ ಬರ್ತಾರೆ. ಅಪ್ಪಾಜಿಗೌಡರು, ಸಚಿನು, ಹುಚ್ಚಪ್ಪ, ಉದಯ್ ಮತ್ತು ನಮ್ಮ ರಮೇಶು, ಉಮೇಶ್ ಯಾಕೋ ಹಿಂದೆ ಕೂತವನೆ. ಉಮೇಶಿಗೆ ಒಂಚೂರು ಜಾಸ್ತಿ ಜವಾಬ್ದಾರಿ ಕೊಡಲ್ಲ. ಅವನು ಅವನು ಸ್ವಲ್ಪ ಡೆವಲಪರ್ದಲ್ಲಿ ಜಾಸ್ತಿ ಎಳೆದಾಡಿ ಅಂದರೆ ಕರಿಬೇಡಿ, ಏನಾದ್ರು ಇದ್ದರೆ ಜವಾಬ್ದಾರಿ ಕೊಡಿ, ಮಾಡ್ತಾನೆ. ಅವನು ಸ್ವಲ್ಪ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಬಿಸ್ನೆಸ್. ದಯವಿಟ್ಟು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ತಾಲೂಕು ಮಟ್ಟದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು ಮಾಡಿ ತಾಲೂಕು ಮಟ್ಟದಲ್ಲಿ ಒಳ್ಳೆ ಟೂರ್ನಿಮೆಂಟ್ ಮಾಡಬೇಕು. ಅದಕ್ಕೆ ಸಂಪೂರ್ಣ ನಾನು ಸಹಕಾರ ಕೊಡ್ತೀನಿ. ಎಲ್ಲರೂ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಸಚಿನು, ನಮ್ಮ ಸುನಿ, ಅಪ್ಪಾಜಿ ಗೌಡರು ಇವರೆಲ್ಲ, ನಿಮ್ಮ ದೇವಲಾಪುರದ ಎಲ್ಲ ಲೀಡರು ಎಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.